ಇಂಗ್ಲಿಷ್ ಫಾರ್ ಬಿಗಿನರ್ಸ್. ಡಿಯರ್ ಸ್ಟೂಡೆಂಟ್, ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಇಂಗ್ಲಿಷ್ನ ಇವಾಗ ತಾನೇ ಕಲಿಯೋದು ಸ್ಟಾರ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ಎಂಡ್ವರೆಗೆ ನೋಡಿ. ಯಾಕಂತಂದ್ರೆ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆ ಸಾಕಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ YuviTalk ಚಾನಲಲ್ಲಿ. ಬಟ್ ಇವತ್ತು ನಾನು ನಿಮ್ಗೆ ಡಿಸ್ಕಸ್ ಮಾಡ್ತಿರೋ ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂತಂದ್ರೆ ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಗ್ರಾಮರ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ನಿಮಗೆ 6 to 7 ಟಿಪ್ಸ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಡೆಫಿನೆಟ್ಲಿ ಈ ಟಿಪ್ಸ್ ನಿಮಗೆ ಇಂಗ್ಲಿಷ್ ಕಲಿಯೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಹಿಯರ್ ಯುವರಾಜ್ ಫ್ರಮ್ YuviTalk ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದಾಗೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲರ್ನಿಂಗ್ ಇಂಗ್ಲಿಷ್ ಫಾರ್ ಬಿಗಿನರ್ಸ್ ಅಂತ ಇದೆ. ಸೊ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನೋಡಿ ನಿಮ್ಮ ಮುಂದೆ, ಲರ್ನ್ ಕಾಮನ್ ವರ್ಡ್ಸ್ ಫಸ್ಟ್. ಓಕೆ, ನಾವು ಇಂಗ್ಲಿಷ್ ಅನ್ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಕಲಿಬೇಕಂತಾರೆ ಅಟ್ಲೀಸ್ಟ್ ಕೆಲವೊಂದು ಕಾಮನ್ ವರ್ಡ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಇವತ್ತು ಇಲ್ಲಿ ನಾನು ನಿಮಗೆ ಟಾಪ್ 50 ವರ್ಡ್ಸ್ ಅನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗಿರುವಂತ ಟಾಪ್ 50 ವರ್ಬ್ಸ್ ಅನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ವರ್ಬ್ಸ್ ಯಾವ್ದಂತ ನೋಡೋಣ. ಸೀದೆ ಆಸ್ಕ್, ಇದು ಕೂಡ ತುಂಬಾನೇ ಕಾಮನ್ ಆಗಿ ಬಳಸುವಂತ ವರ್ಡ್ ಅಂತ ಹೇಳ್ಬೋದು, ನಾವು ವರ್ಬ್ಸ್ ಅಂತ ಹೇಳ್ತೀವಿ ಪ್ರತಿನಿತ್ಯ. ಡೂ ಇರ್ಬೋದು ನೋಡಿ, ಆಸ್ಕ್ ಕೇಳೋದು, ಡೂ ಮಾಡು, ಹೆಲ್ಪ್ ಸಹಾಯ, ಮೇಕ್ ಮಾಡೋದು, ಈ ತರ ಪ್ರತಿನಿತ್ಯ ಬಳಸುವಂತ ಶಬ್ದಗಳು ಇವು. ಆಸ್ಕ್ ಇರ್ಬೋದು, ಡೂ ಇರ್ಬೋದು, ಹೆಲ್ಪ್, ಮೇಕ್, ರನ್, ಟಾಕ್, ಬಿಕಮ್, ಫೀಲ್, ಕೀಪ್, ಮೇ, ಸೇ, ಟೆಲ್, ಬಿಗಿನ್, ಫೈಂಡ್, ನೋ, ಮೀನ್, ಸಿ, ಥಿಂಕ್, ಬಿ, ಗೆಟ್, ಲಿವ್, ಮೈಟ್, ಸೀಮ್, ಟ್ರೈ, ಕಾಲ್, ಗಿವ್, ಲೆಟ್, ಮೂವ್, ಶುಡ್, ಟರ್ನ್, ಕ್ಯಾನ್, ಗೋ, ಲೈಕ್, need, show, use, come, have, live, play, start, want, could, hear, look, put, take, will, work, would. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಂತ ಟಾಪ್ 50 ವರ್ಬ್ಸ್ ಡೆಫಿನೆಟ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂತಾರೆ ನಾವು ಕಾಮನ್ ಆಗಿ ಬಳಸುವಂತ ವರ್ಡ್ಸ್ ಇವೆಲ್ಲ, ಪ್ರತಿನಿತ್ಯ ಬಳಸುವಂತ ಶಬ್ದಗಳು ಇವೆಲ್ಲ. ಓಕೆ, ಮೊದಲು ನಾವು ಇಂಗ್ಲಿಷ್ ಅನ್ನ ಮಾತಾಡೋಕೆ ಕಲಿಬೇಕಂತಂದ್ರೆ, ಸೊ ಇದು ಮೊದಲನೇ ಟಿಪ್ ಸ್ಟೂಡೆಂಟ್ಸ್. ನಿಮಗೆ ಈ ಟಿಪ್ಸ್ ಅಲ್ಲಿ ಕೊಟ್ಟಂತದ ಮೊದಲು ಈ ಟಾಪ್ 50 ಕಾಮನ್ ವರ್ಡ್ಸ್ ನೀವು ಕಲಿಬೇಕು ಸ್ಟೂಡೆಂಟ್ಸ್. ಓಕೆ, ನಿಮಗೆ ಎರಡನೇ ಟಿಪ್ಸ್ ಬಂದ್ಬಿಟ್ಟು, ಯು ಡೋಂಟ್ ನೀಡ್ ಪರ್ಫೆಕ್ಟ್ ಗ್ರಾಮರ್. ಓಕೆ, ನಾನು ನಿಮ್ಗೆ ಹೇಳ್ತಾ ಇದೀನಲ್ಲ, ಭಾಷೆ ಬೇರೆ ಹಾಗೂ ವಿಷಯ ಮತ್ತು ವಿಷಯ ಬೇರೆ ಆಗುತ್ತೆ. ಎಕ್ಸಾಂಪಲ್, ಲ್ಯಾಂಗ್ವೇಜ್ ಬೇರೆ ಆಗ್ತದೆ ವಿದ್ಯಾರ್ಥಿಗಳೇ, ಜೊತೆಗೆ ಸಬ್ಜೆಕ್ಟ್ ಬೇರೆ ಆಗುತ್ತೆ. ಸೊ ಯಾವಾಗಿದು ಸಬ್ಜೆಕ್ಟ್ ಬಗ್ಗೆ ಬಂದಾಗ, ಎಕ್ಸಾಂಪಲ್ ವೆನ್ ಇಟ್ ಇಸ್ ಅಬೌಟ್ ದ ಸಬ್ಜೆಕ್ಟ್, ಇದು ಎಕ್ಸಾಮ್ ಬಗ್ಗೆ ಬಂದಾಗ ಯು ಮಸ್ಟ್ ಲರ್ನ್ ದ ಗ್ರಾಮರ್, ನೀವು ಗ್ರಾಮರ್ ಬೇಕೇ ಬೇಕಲ್ಲಿ. ಬಟ್ ವೆನ್ ಇಟ್ ಈಸ್ ಅಬೌಟ್ ದ ಲ್ಯಾಂಗ್ವೇಜ್, ಒಂದು ಭಾಷೆಯನ್ನು ಕಲಿಬೇಕಂತಾರೆ ಯು ಡೋಂಟ್ ನೀಡ್ ಅ ಪರ್ಫೆಕ್ಟ್ ಗ್ರಾಮರ್. ನಿಮ್ಗೆ ಸ್ವಲ್ಪ ಗ್ರಾಮರ್ ನಾಲೆಜ್ ಇದ್ರೆ ಸಾಕು, ಯು ಕ್ಯಾನ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಡಸಂಟ್ ಮೀನ್ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಗ್ರಾಮರ್ ಬರಲೇಬೇಕು, ಗ್ರಾಮರ್ ಬಂದ್ರೆ ಮಾತನಾಡೋಕೆ ಬರುತ್ತೆ ಅಂತ ಆ ಥರ ಏನಿಲ್ಲ. ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಮಗು ಬೇಬಿ, ಅದು ಮೊದಲು ಮಾತಾಡಕ್ ಕಲ್ತಾದ್ಮೇಲೆ ಕನ್ನಡ ಗ್ರಾಮರ್ ಕಲಿಯುತ್ತೆ, ಹಿಂದಿ ಗ್ರಾಮರ್ ಕಲಿಯುತ್ತೆ, ಮರಾಠಿ ಗ್ರಾಮರ್ ಕಲಿಯುತ್ತೆ. ಅದು ಮೊದಲೇ ಗ್ರಾಮರ್ ಕಲ್ತ್ಕೊಂಡು ಆಮೇಲೆ ಮಾತಾಡಕ್ ಕಲಿಯಲ್ಲ. ಓಕೆ, ಅದಕ್ಕೆ ಯು ಡೋಂಟ್ ನೀಡ್ ಅ ಪರ್ಫೆಕ್ಟ್ ಗ್ರಾಮರ್. ಓಕೆ, ನೀವು ಕಮ್ಯುನಿಕೇಶನ್ ಮಾಡ್ತಾ ಹೋಗಿ, ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಮಿಸ್ಟೇಕ್ಸ್ ಕಾಮನ್, ನೀವು ಮಾತಾಡ್ತಾ ಹೋಗಿ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಒನ್ ಡೇ ಡೆಫಿನೆಟ್ಲಿ ವಿಲ್ ಬಿಕಮ್ ಅ ಫ್ಲೂಯೆಂಟ್ ಸ್ಪೀಕರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಟಿಪ್ಸ್ ಬಂದ್ಬಿಟ್ಟು ನಿಮ್ಮ ಮುಂದೆ 12 ವರ್ಬ್ಸ್ ಟೆನ್ಸಸ್ ಇನ್ ಇಂಗ್ಲಿಷ್ ಅಂತ ಇದೆ. ಸೊ ನಾನು ಅವಾಗ ಹೇಳಿದಾಗೆ ನಿಮ್ಗೆ ಸ್ವಲ್ಪ ಗ್ರಾಮರ್ ನಾಲೆಜ್ ಇರಲೇಬೇಕು. ಕಂಪ್ಲೀಟ್ ಏನು ಇಲ್ಲದೆ ಕೂಡ ನಾವು ಮಾತಾಡಕ್ಕಾಗಲ್ಲ ಇಂಗ್ಲಿಷ್ ನಲ್ಲಿ, ಸ್ವಲ್ಪ ಗ್ರಾಮರ್ ನಾಲೆಜ್ ಇರಬೇಕು ನಿಮಗೂ. ಯಾವ ರೀತಿ ಅಂತಾರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇಂಗ್ಲಿಷ್ ನಲ್ಲಿ 3 ಮೇಜರ್ ಟೆನ್ಸಸ್ ಬರುತ್ತೆ. ಒಂದು ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ. ಸೊ ಆ ಪ್ರತಿಯೊಂದು ಟೆನ್ಸ್ ಅಲ್ಲಿ ಅಗೇನ್ ಮತ್ತೆ 4 ಟೈಪ್ಸ್ ಟೆನ್ಸಸ್ ಬರುತ್ತೆ. ಪ್ರೆಸೆಂಟ್ ಅಲ್ಲಿ 4 ಬರುತ್ತೆ, ಫಾಸ್ಟ್ ಅಲ್ಲಿ 4 ಬರುತ್ತೆ, ಫ್ಯೂಚರ್ ಅಲ್ಲಿ ಕೂಡ 4 ಬರುತ್ತೆ. ಸೊ ಇಲ್ಲಿ ಆ 12 ಸಬ್ ಟೆನ್ಸಸ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಇಷ್ಟವಾಗಿ ಗೊತ್ತಿರ್ಬೇಕಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ, ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ, ಸಿಂಪಲ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸಿ ಈಟ್ಸ್ ಅ ಮ್ಯಾಂಗೋ, ಪ್ರೆಸೆಂಟ್ ಟೆನ್ಸ್, ಹೌದಾ? ಅವಳು ಮ್ಯಾಂಗೋ ತಿನ್ನುತ್ತಾಳೆ. ಸಿ ಏಟ್ ಅ ಮ್ಯಾಂಗೋ, ತಿಂದಿದ್ದಾಳೆ. ಶಿ ವಿಲ್ ಈಟ್ ಅ ಮ್ಯಾಂಗೋ, ತಿನ್ನುವಳು, ಹೌದಾ? ಅಂದ್ರೆ ಪ್ರೆಸೆಂಟ್ ಅಲ್ಲಿ, ಪಾಸ್ಟ್ ಅಲ್ಲಿ, ಫ್ಯೂಚರ್ ಅಲ್ಲಿ ಅಂತೀವಲ್ಲ, ವರ್ತಮಾನ ಮತ್ತು ಭೂತ ಮತ್ತು ಭವಿಷ್ಯದಲ್ಲಿ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದು ಕೂಡ ಸ್ವಲ್ಪ ನಿಮಗೆ ಗ್ರಾಮರ್ ನಾಲೆಜ್ ಇರಲೇಬೇಕು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ಸ್ಮಾಲ್ ಅಮೌಂಟ್ ಆಫ್ ಲಿಸ್ನಿಂಗ್ ಅಂತ ಹೇಳ್ತೀವಿ ನಾವು. ಸೊ ನಾವು ಹಾಗಾದ್ರೆ ಸ್ಟಾರ್ಟ್ ಸ್ಮಾಲ್ ಅಮೌಂಟ್ ಆಫ್ ಲಿಸ್ನಿಂಗ್ ಯಾವ ರೀತಿ ನೋಡಿ, ನಾನು ಸಾಕಷ್ಟು ಹೇಳಿದ್ದೀನಿ, ಲಿಸ್ನಿಂಗ್ ಇಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ವೇ ಟು ಲರ್ನ್ ಇಂಗ್ಲಿಷ್ ಅಂತ ಹೇಳ್ತಿರ್ತೀನಿ ನಾನು. ಸೊ ಹಾಗಾದ್ರೆ ನಾವು ಒಮ್ಮೆಗೆ ಏನ್ ಮಾಡ್ತೀವಿ ಅಂದ್ರೆ, ನಾ ಹೇಳಿದ ತಕ್ಷಣ ನೆಕ್ಸ್ಟ್ ನೀವು 1 or 2 hours ಯಾವ್ದಾದ್ರು ಸ್ಪೀಚಸ್ ಗಳನ್ನ ಕೇಳೋದು, ಗ್ರೇಟ್ ಪೀಪಲ್ ಸ್ಪೀಚಸ್ ಕೇಳೋದು, ಮೂವೀಸ್ ನೋಡೋದು ಮಾಡ್ತೀವಿ. ಬಟ್ ಇಟ್ಸ್ ಅ ರಾಂಗ್ ವೇ. ಸೊ ನೀವು
ಸ್ಟಾರ್ಟ್ಸ್ ಫ್ರಮ್ ಸ್ಮಾಲ್ ಅಮೌಂಟ್ ಆಫ್ ಲಿಸ್ನಿಂಗ್. ಸ್ವಲ್ಪ ಸ್ವಲ್ಪ ಕೇಳ್ತಾ ಹೋಗಿ. ಮೊದಲು 10 ಸೆಕೆಂಡ್ಸ್ ಕೇಳಿ, 15-20 ಸೆಕೆಂಡ್ಸ್. ಸಾಕಷ್ಟು ಇವಾಗ ಶಾರ್ಟ್ಸ್ ಬರ್ತಾ ಇದೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ, ಆಮೇಲೆ ರೀಲ್ಸ್ ಬರ್ತಾ ಇರುತ್ತೆ. ಸೊ ಅದನ್ನ ನೀವು ಕೇಳ್ತಾ ಹೋಗ್ಬೋದು. 10 ಸೆಕೆಂಡ್ ಕೇಳಿ, ಆಮೇಲೆ 10 ಮಿನಿಟ್ ಅಲ್ಲಿ ಇನ್ಕ್ರೀಸ್ ಮಾಡಿ, 1 ಅವರ್ ಮಾಡಿ, ಆಮೇಲೆ 2 ಅವರ್ಸ್ ಮಾಡಿ. ಈ ರೀತಿ ನೀವು ಸ್ಮಾಲ್ ಅಮೌಂಟ್ ಆಫ್ ಲಿಸ್ನಿಂಗ್ ಅನ್ನ ಸ್ವಲ್ಪ ಸ್ವಲ್ಪ ಕಲಿತಾ ಹೋದ್ರೆ ಡೆಫಿನೆಟ್ಲಿ one day you become a fluent English speaker, students. Okay, now let's move on the next tips. ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು 5th ಟಿಪ್ಸ್. ಓಕೆ, 5ನೇ ಟಿಪ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಇಂಗ್ಲಿಷ್ ಫಾರ್ ಲೈಫ್ ಅಂತ ಹೇಳ್ತೀವಿ ನಾವು. ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಅನ್ನ ಬಳಸ್ತಾ ಹೋಗಬೇಕು. ಸೊ ಹಾಗಾದ್ರೆ ಮೊದಲನೇದೇನು, ಎಕ್ಸಾಂಪಲ್ಸ್ ನೋಡಿ. ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಿಮಗೆ ನಾನು. ಎಕ್ಸಾಂಪಲ್ ಫ್ಯಾಮಿಲಿ ವರ್ಡ್ಸ್ ಅಂತ ಬರುತ್ತೆ. ಸೊ ನಾವು ಪ್ರತಿನಿತ್ಯ ನಮ್ಮ ಫ್ಯಾಮಿಲಿಯಲ್ಲಿ ಸಾಕಷ್ಟು ನಾವು ಮದರ್ ಟಂಗ್ ಅಲ್ಲಿ ಬಳಸ್ತಾ ಇರ್ತೀವಿ. ಅಣ್ಣ, ತಮ್ಮ, ತಂಗಿ, ತಂದೆ, ತಾಯಿ. ಸೊ ಇದೆಲ್ಲ ಬಳಸ್ತಾ ಇರ್ತೀವಿ. ಸೊ ಅದ್ರ ಬದಲಾಗಿ ಯು ಶುಡ್ ಯೂಸ್ ಇನ್ ಅ ಬ್ರದರ್, ಸಿಸ್ಟರ್, ಬೇಬಿ, ಚಿಲ್ಡ್ರನ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಮದರ್ ಇನ್ ಲಾ, ಫಾದರ್ ಇನ್ ಲಾ. ಓಕೆ, ಈ ತರ ನಾವು ಅಂಕಲ್, ಅಂಟ್. ಸೊ ಈ ತರ ನಾವು ಪ್ರತಿನಿತ್ಯ ಕೆಲವೊಂದು ಫ್ಯಾಮಿಲಿ ವರ್ಡ್ಸ್ ಅನ್ನ ಬಳಸ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ನೋಡಿ, ವರ್ಕ್ ವರ್ಡ್ಸ್ ಅಂತ ಬರುತ್ತೆ. ನಾವು ಪ್ರತಿನಿತ್ಯ ದಿನಾಲೂ ಏನೋ ವರ್ಕ್ ಮಾಡ್ತಾ ಇರ್ತೀವಲ್ಲ, ಸೊ ಆ ವರ್ಕ್ ಮಾಡುವಾಗ ಕೂಡ ಕೆಲವೊಂದು ವರ್ಡ್ಸ್ ನಾವು ಬಳಸಿರ್ತೀವಿ ಮದರ್ ಟಂಗ್ ಅಲ್ಲಿ. ಯಾವ ಟು ಇನ್ಸ್ಟೆಡ್ ಆಫ್ ಅದ್ರ ಬದಲಾಗಿ ಇಂಗ್ಲಿಷ್ ವರ್ಡ್ಸ್ ಬಳಸ್ಬೋದು ನಾವು. ಕುಕಿಂಗ್ ಇರ್ಬೋದು, ಆಮೇಲೆ ಟೈಪಿಂಗ್ ಇರ್ಬೋದು, ಸೆಂಡಿಂಗ್ ಮೇಲ್ಸ್ ಇರ್ಬೋದು, ಸೆಂಡಿಂಗ್ ಮೆಸೇಜ್ ಇರ್ಬೋದು, ಎಕ್ಸ್ಪೋರ್ಟಿಂಗ್ ಇರ್ಬೋದು. ಸೊ ವಾಟ್ ಎವರ್ ಯು ಡೂ, ನೀವೇನು ವರ್ಕ್ ಮಾಡ್ತಾರಲ್ಲ ಅದಕ್ಕೆ ರಿಲೇಟೆಡ್ ವರ್ಡ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ನಾವು ಬಳಸ್ತಾ ಹೋಗ್ಬೇಕು ಪ್ರತಿನಿತ್ಯ. ನೆಕ್ಸ್ಟ್ ಬಂದ್ಬಿಟ್ಟು ರೂಟೀನ್ ವರ್ಡ್ಸ್ ಅಂತ ಬರುತ್ತೆ. ದಿನನಿತ್ಯದ ಕೆಲವೊಂದು ಕೆಲಸಗಳು ಇರ್ತವೆ. ಸೊ ಅಲ್ಲಿ ಕೂಡ ನಾವು ಇಂಗ್ಲೀಷನ್ನ ಬಳಸಬೇಕು. ಲೈಕ್ ಬ್ರಷ್ ಯುವರ್ ಟೀತ್, ಡು ಯು ವಾಚ್ ಟಿವಿ, ಡು ಯು ಹ್ಯಾವ್ ಬ್ರೇಕ್ಫಾಸ್ಟ್, ಡು ಯು ಗೋ ಟು ಟೆಂಪಲ್, ಡು ಯು ಗೋ ಟು ಕಾಲೇಜ್, ಡು ಯು ಗೋ ಟು ಸ್ಕೂಲ್. ಸೊ ಯು ಕ್ಯಾನ್ ಯೂಸ್ ಇಟ್. ಸೊ ಈ ತರ ರೂಟೀನ್ ವರ್ಡ್ಸ್ ಇರುತ್ತೆ ಪ್ರತಿನಿತ್ಯ ಬಳಸುವಂಥದ್ದನ್ನು. ಸೊ ಅದು ನೋಡಿ, ನಾರ್ಮಲ್ ಆಗಿ ನಾವು ಹೇಳ್ತಿರ್ತೀವಲ್ಲ, ಆಲ್ಮೋಸ್ಟ್ ರೂಟೀನ್ ವರ್ಡ್ಸ್ಗಳನ್ನ ಪ್ರತಿನಿತ್ಯ ಬಳಸೋ ಡೈಲಿ ರೂಟೀನ್ ವರ್ಡ್ಸ್ ಅಂತ ಕರಿತೀವಲ್ಲ. ಸೊ ಅವೆಲ್ಲ ವರ್ಡ್ಸ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ ನಾವು. ಎಕ್ಸಾಂಪಲ್, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ಕಂಪ್ಲೀಟ್ ಮೈ ಅಬ್ಲ್ಯೂಷನ್ಸ್, ಐ ಗೋ ಟು school, or I go to college, I go to work, I have lunch, I take my lunch, or I come back to my house, then I get fresh, then I watch TV, then I had my supper or dinner, then I go to walk, then I come back to my house, then I go to bed, or then I go to sleep. So ಈ ತರ ಪ್ರತಿನಿತ್ಯದ ರೂಟೀನ್ ವರ್ಡ್ಸ್ ಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಸ್ವಲ್ಪ ಕಲಿತಾ ಮಾತಾಡ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಸೊ ಡೆಫಿನೆಟ್ಲಿ ಇಟ್ ಕ್ಯಾನ್ ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ನೋಡಿ, ವೆದರ್ ವರ್ಡ್ಸ್ ಅಂತ ಬರುತ್ತೆ. ಸೊ ವೆದರ್ ವರ್ಡ್ಸ್ ಅಂದ್ರೆ ವೆದರ್ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ. ಸೊ ನಾರ್ಮಲ್ ಹೇಳ್ತೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ, ಸಿಕ್ಕಾಪಟ್ಟೆ ಚಳಿ ಇದೆ ಅಂತ. ಅದ್ರ ಬದಲಾಗಿ ನಾವು ಯಾವ ರೀತಿ ಬಳಸಬಹುದು ಸ್ಟೂಡೆಂಟ್ಸ್? ಇಟ್ಸ್ ಟೂ ಕೋಲ್ಡ್ ಆರ್ ಇಟ್ಸ್ ಟೂ ಹಾಟ್. ಈ ತರ ಇಂಗ್ಲಿಷ್ ನಲ್ಲಿ ವೆದರ್ ವರ್ಡ್ಸ್ ಅನ್ನ ಬಳಸ್ತಾ ಹೋಗಬಹುದು. ಡೆಫಿನೆಟ್ಲಿ ಇಟ್ ಕ್ಯಾನ್ ಹೆಲ್ಪ್ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಟಿಪ್ಸ್. ಓಕೆ, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಅಂತ ಬರುತ್ತೆ. ಸೊ ಬಿಫೋರ್ ಐ ವಾಂಟ್ ಟೆಲ್ ಯು ಸ್ಟೂಡೆಂಟ್ಸ್, ನನಗೆ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು 2-3 ವಿಡಿಯೋ ಲಿಂಕ್ಸ್ ಕೂಡ ಕೊಟ್ಟಿದ್ದೀನಿ ನಾನು. ಸೊ ಟಿಪ್ಸ್ ಫಾರ್ ದ ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತ ಕೆಲವೊಂದು ಸ್ಪೋಕನ್ ಇಂಗ್ಲಿಷ್ಗೆ ಹೆಲ್ಪ್ ಆಗುವಂತ ಕೆಲವೊಂದು ವಿಡಿಯೋಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋಸ್ಗಳು ನೋಡಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೇನೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಆಲ್ರೆಡಿ ಮೋರ್ ದನ್ 275 ವಿಡಿಯೋಸ್ ಇದೆ ನನ್ನ YuviTalk ಚಾನಲ್ ಅಲ್ಲಿ. ಆ ವಿಡಿಯೋ ಎಲ್ಲ ಕೂಡ ನೋಡಬಹುದು. ಜೊತೆಗೆ ಇನ್ ಫ್ಯೂಚರ್ ಕೂಡ ಸಾಕಷ್ಟು ಯೂಸ್ಫುಲ್ ಆಗಿರೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಕೂಡ ಎಲ್ಲ ನೋಡಬಹುದು. ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋ ಶೇರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, 6th ನೋಡೋಣ ಟಿಪ್ಸ್ ಯಾವ್ದಂತ. ಪ್ರಾಕ್ಟೀಸ್. ಸೊ ನಾವು ಸಾಕಷ್ಟು ಹೇಳ್ತಿಲ್ಲ, ಲಿಟಲ್ ಪ್ರಾಕ್ಟೀಸ್ ಎವ್ರಿ ಡೇ ಹೆಲ್ಪ್ ಯು ಲಾಟ್ ಅಂತ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಹೆಲ್ಪ್ ಯು ಲಾಟ್ ಅಂತ. ಜೊತೆಗೇನೆ ದ ಫೇಮಸ್ ಕೋಟ್ ಇಸ್ ದರ್, ದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅ ಪರ್ಫೆಕ್ಟ್ ಅಂತ. ಹೌದಾ? ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಒನ್ ಡೇ ಯು ವಿಲ್ ಬಿಕಮ್ ಅ ಪರ್ಫೆಕ್ಟ್, ಡೆಫಿನೆಟ್ಲಿ ವಿಲ್ ಬಿಕಮ್ ಅ ಫ್ಲೂಯೆಂಟ್ ಸ್ಪೀಕರ್ ಅಂತ ಹೇಳ್ತೀವಲ್ಲ. ಸೊ ಜೊತೆ ಹೀಗಾಗಿ ಪ್ರತಿನಿತ್ಯ ಅಟ್ಲೀಸ್ಟ್ ಯು ಕ್ಯಾನ್ ಲಿಸನ್ 10 minutes English. At least every day 10 minutes you can speak with somebody. At least 10 minutes every day you have read English newspaper or English books, whatever. Okay, ಹೀಗಾಗಿ ಪ್ರಾಕ್ಟೀಸ್ ತುಂಬಾನೇ ಇಂಪಾರ್ಟೆಂಟ್ if you want to become a English speaker. Okay, next ಬಂದ್ಬಿಟ್ಟು ಲಾಸ್ಟ್ ಟಿಪ್ಸ್, ಟೆಸ್ಟ್ ಯುವರ್ ಸೆಲ್ಫ್ ಅಂತ. ಅಟ್ಲೀಸ್ಟ್ ಎವ್ರಿ ವೀಕ್ ಒನ್ಸ್ ಯು ಹ್ಯಾವ್ ಟು ಟೆಸ್ಟ್ ಯುವರ್ ಸೆಲ್ಫ್. ಪ್ರತಿ ವೀಕು ಒಮ್ಮೆ ಆದ್ರೂ ನೀವು ನಿಮ್ಮ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವೀಕಲ್ಲಿ ನಾನು ಎಷ್ಟು ಕಲ್ತಿದ್ದೆ, ಇವಾಗ ಎಷ್ಟು ಇಂಪ್ರೂವ್ ಆಗಿದೆ, ಇದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಹೇಗೆ ಕಲಿತಾ ಹೋಗ್ತಾ ಇದೀವಿ, ಎಷ್ಟು ಕಲಿತಿದೀವಿ, ಎಷ್ಟು ಮರ್ತಿದೀವಿ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಆದ್ರೂ ವೀಕ್ಲಿ ಒನ್ಸ್ ಯು ಹ್ಯಾವ್ ಟು ಟೆಸ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಟೆಸ್ಟ್ ಮಾಡ್ತಾ ಹೋಗಿ. ಸೊ ಡೆಫಿನೆಟ್ಲಿ
ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಇವತ್ತು ನಿಮ್ಗೆ ಡಿಸ್ಕಸ್ ಮಾಡಿದಂತ ಇವು 7 ಟಿಪ್ಸ್ ತುಂಬಾನೇ ಯೂಸ್ಫುಲ್ ಆಗಿದೆ. ಓಕೆನು, ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸಾಕಷ್ಟು ನಾನು ನೋಡಿದ್ದೀನಿ ಸ್ಟೂಡೆಂಟ್ಸ್ ಅನ್ನ, ಅವರು ಇಂಗ್ಲಿಷ್ ಬಗ್ಗೆ ಮಾತಾಡೋದು ಕಲಿಬೇಕಂತ ಸಾಕಷ್ಟು ವಿಡಿಯೋಸ್ ಅನ್ನು ನೋಡ್ತಾರೆ, ಸಾಕಷ್ಟು ಬುಕ್ಸ್ ಗಳನ್ನ ಓದ್ತಾರೆ, ಬಟ್ ದೇ ನೆವರ್ ಎಕ್ಸಿಕ್ಯೂಟ್ ಇನ್ ದೇರ್ ಲೈಫ್. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಒಂದ್ಸರಿ ತಿಳಿಲ್ಲ ಅಂದ್ರೆ ಮತ್ತೆ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ. ಸೊ ಪ್ರತಿಯೊಂದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ. ನಮ್ಮ ಫ್ಯಾಮಿಲಿ ವರ್ಡ್ಸ್ ಅನ್ನ, ವರ್ಕ್ ವರ್ಡ್ಸ್ ಅನ್ನ, ರೂಟೀನ್ ವರ್ಡ್ಸ್ ಅನ್ನ, ವೆದರ್ ವರ್ಡ್ಸ್ ಯಾವ ರೀತಿ ಬಳಸಬೇಕು, ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು, ಜೊತೆಗೇನೆ ಸ್ವಲ್ಪ ಇಂಗ್ಲಿಷ್ ಗ್ರಾಮರ್ ನಾಲೆಜ್ ಇದ್ರೂ ಸಾಕು, ನೀವು ಡೆಫಿನೆಟ್ಲಿ ಇಂಗ್ಲಿಷ್ ಮಾತಾಡಬಹುದು. ಜೊತೆಗೆ ಕೆಲವೊಂದು ಟಾಪ್ 50 ವರ್ಡ್ಸ್ ನಾನು ಫಸ್ಟ್ ಅಲ್ಲಿ ಹೇಳಿದೆ ನಿಮಗೆ. ಸೊ 50 ಕಾಮನ್ ವರ್ಡ್ಸ್ ಅನ್ನ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ ಡೇ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.